ಫಿರೋಜ್ ಮನೆಯಲ್ಲಿ ಔತಣಕೂಟ ಆಯ್ತು. ಸಿಎಂ ಬಣದವರೆಲ್ಲರೂ ಕೂಡ ಇದ್ರು. ಆ ಸಂದರ್ಭದಲ್ಲಿ ಡಿಕೆಶಿ ಅವರನ್ನ ಇನ್ವೈಟ್ ಮಾಡಿದ್ದೀವಿ, ಆದ್ರೆ ಅವ್ರಿಗೆ ಬೇರೆ ಕಾರ್ಯಕ್ರಮ ಇತ್ತು, ಬಂದಿಲ್ಲ ಅನ್ನುವಂಥದ್ದನ್ನ ಸಮರ್ಥನೆ ಮಾಡಿಕೊಂಡ್ರು, ಹೇಳ್ಕೊಂಡ್ರಾದ್ರೂ ಕೂಡ ಈ ಬಾರಿ ಯಾವುದೇ ಸಿಎಂ ಬಣದ ನಾಯಕರಿಗೆ ಇನ್ವೈಟ್ ಮಾಡಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಡಿಕೆಶಿ ಅವರ ಆಪ್ತರ ಮನೆಯಲ್ಲಿ ನಡೆದಿರುವಂತಹ ಔತಣಕೂಟ, ಅದರ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದೀವಿ. ನಿನ್ನೆ ರಾತ್ರಿ ಡಿನ್ನರ್ ಮೀಟಿಂಗ್ ಒಂದು ನಡೆದಿದೆ. ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೈಲಾರಿ, ಗಮನಿಸ್ತಾ ಇದೀವಿ, ಮೊನ್ನೆ ಒಂದು ಔತಣಕೂಟ, ಅದಕ್ಕೆ ಕೌಂಟರ್ ಅನ್ನುವಂತ ರೀತಿಯಲ್ಲಿ ಈ ಔತಣಕೂಟ ಆಯೋಜನೆ ಆಯ್ತಾ ಅನ್ನುವಂತ ಪ್ರಶ್ನೆಗಳು ಈಗ ಹರಿದಾಡ್ತಾ ಇರೋದು. ಅದರ ಜೊತೆಯಲ್ಲಿ ಹೈಕಮಾಂಡ್ ಕೊಟ್ಟಂತ ಸೂಚನೆಯ ನಂತರದಲ್ಲೂ ಕೂಡ ಈ ಕುರುಕ್ಷೇತ್ರ ಮುಂದುವರಿಯುತ್ತೆ ಅನ್ನೋದಾದ್ರೆ ಮುಂದೆ ಎಲ್ಲಿ ಹೋಗುತ್ತೆ ಅನ್ನುವಂತ ಪ್ರಶ್ನೆಯೂ ಕೂಡ ಈಗ ಸದ್ಯಕ್ಕಿದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮೈಲಾರಿ. ಹೌದು ಅಶ್ವಿನಿ, ಪ್ರಮುಖವಾಗಿ ಹೈಕಮಾಂಡ್ ಕಟ್ಟಪ್ಪನೆ ಮತ್ತು ಒಗ್ಗಟ್ಟಿನ ಮಂತ್ರದ ಹೊರತಾಗಿಯೂ ಕೂಡ ಇಲ್ಲಿ ಬಣ ಬಡದಾಟ ಮುಂದುವರಿತಿರುವಂತದ್ದು. ಒಂದು ಕಡೆ ಸಿಎಂ ಅವರು ಡಿಕೆ ಏನು ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾರೆ, ಮತ್ತೊಂದು ಕಡೆ ಇಲ್ಲಿ ಡಿಕೆ ಶಿವಕುಮಾರ್ ಕೂಡ ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಮೊದಲ ಬಾರಿಗೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರಾಗಿರುವಂತಹ ಫಿರೋಜ್ ಸೇಠ್ ಅವರ ಮನೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಆಗುತ್ತೆ. ಆ ಒಂದು ಮೀಟಿಂಗ್ ನಲ್ಲಿ ಅಹಿಂದ ವರ್ಗಕ್ಕೆ ಸೇರಿದವರು ಎಲ್ಲರೂ ಕೂಡ ಆ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಇರ್ಬೋದು, ಕೆಜೆ ಜಾರ್ಜ್ ಇರ್ಬೋದು, ಜಮೀರ್ ಖಾನ್ ಇರ್ಬೋದು, ಮತ್ತು ಏನು ಈ ಒಂದು ಸಿದ್ದರಾಮಯ್ಯ ಬಣವನ್ನ ಏನು ಒಪ್ಪಿಕೊಳ್ತಾರೆ ಆ ಒಂದು ಶಾಸಕರು ಮಂತ್ರಿಗಳಿಗೆ ಆ ಒಂದು ಡಿನ್ನರ್ ನಲ್ಲಿ ಅವಕಾಶವನ್ನ ಕೊಡಲಾಗಿತ್ತು ಮತ್ತು ಅಲ್ಲಿ ಅವರಿಗೆ ಏನು ಆಮಂತ್ರಣವನ್ನ ಕೊಡಲಾಗಿತ್ತು. ಅವರಿಗೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ ಈಗ ಡಿಕೆಶಿ ಅವರು ಮುಂದಾದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಯಾಕೆಂದ್ರೆ ನಿನ್ನೆ ಅವರು ಡಿಕೆಶಿ ಅವರ ಆಪ್ತರಾಗಿರುವಂತಹ ಖ್ಯಾತ ಉದ್ಯಮಿ ಪ್ರವೀಣ್ ದೊಡ್ಡಣ್ಣವರವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಆಗತ್ತೆ. ಅಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯ ಬಣದ ಶಾಸಕರು ಇರ್ಬೋದು, ಮಂತ್ರಿಗಳಿಗೆ ಆಮಂತ್ರಣ ಕೊಟ್ಟಿಲ್ಲ ಮತ್ತು ಡಿಕೆಶಿ ಏನು ಆಪ್ತರಾಗಿರುವಂತಹ ಬಹುತೇಕ ಸಚಿವರು ಇರ್ಬೋದು, ಶಾಸಕರು ಮತ್ತು ಡಿಕೆಶಿಯನ್ನು ಒಪ್ಕೊಳ್ಳುವಂತ ಆಪ್ತರಿಗೆ ಮಾತ್ರ ಅಲ್ಲಿ ಆಮಂತ್ರಣ ಕೊಟ್ಟಿರುವಂತದ್ದು. ಕಳೆದ ಏನು ಮಧ್ಯರಾತ್ರಿ ಕೂಡ ಅಲ್ಲಿ ಡಿನ್ನರ್ ಪಾರ್ಟಿ ನಡೆಯುತ್ತೆ. ಆ ಒಂದು ಪ್ರಮುಖವಾಗಿ ಆ ಒಂದು ಸಭೆಯಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಪದೇ ಪದೇಯಾಗಿ ಯತೀಂದ್ರ ಅವರು ಹೇಳಿಕೆಯನ್ನ ಕೊಡ್ತಿರುವಂತದ್ದು, ನಾಯಕತ್ವ ಬದಲಾವಣೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡಿದ್ರು. ಜೊತೆಗೆ ತಮ್ಮ ಸಂಖ್ಯಾಬಲವನ್ನ ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಡಿಕೆಶಿ ಅವರು ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಯಾಕೆಂದ್ರೆ ಸಿಎಂ ಸಿದ್ದರಾಮಯ್ಯನವರು ಅಹಿಂದ ಅಸ್ತ್ರವನ್ನ ಪ್ರಯೋಗಿಸಿ ಇಲ್ಲಿ ತಮ್ಮ ತಾಕತ್ ಏನಿದೆ ಅನ್ನೋದನ್ನ ತೋರಿಸೋದಕ್ಕೆ ಹೈಕಮಾಂಡ್ಗೆ ಏನು ಮುಂದಾಗಿರುವಂತದ್ದು. ಆದ್ರೆ ಈಗ ಅವರಿಗೆ ಕೌಂಟರ್ ಕೊಡುವಂತ ಕೆಲಸವನ್ನ ಡಿಕೆಶಿ ಅವರು ಏನು ಮಾಡ್ತಿರುವಂತದ್ದು. ಪ್ರಮುಖವಾಗಿ ನಂಬರ್ ಗೇಮ್ ಅನ್ನ ಹೆಚ್ಚಿಸುವಂತ ಕೆಲಸಕ್ಕೆ ಏನು ಡಿಕೆ ಶಿವಕುಮಾರ್ ಅವರು ಕೈ ಹಾಕಿದ್ದಾರೆ. ಆ ನಿಟ್ಟಿನಲ್ಲಿ ಡಿಕೆ ಸುರೇಶ್ ಅವರು ಈ ಒಂದು ಡಿನ್ನರ್ ಮೀಟಿಂಗ್ ಅನ್ನ ತಮ್ಮ ಆಪ್ತರ ಮೂಲಕ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಈ ಏನು ರಾಜಕೀಯ ಗೊಂದಲಗಳಿದ್ದಾವೆ, ಇದು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ಕೂಡ ನೋಡ್ಬೇಕಿರುವಂತದ್ದು. ಈಗಷ್ಟೇ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟರು, ಯಾವುದೇ ಕಾರಣಕ್ಕೂ ನಾವು ಔತಣಕೂಟವನ್ನ ಕೊಟ್ಟಿಲ್ಲ, ಯಾರಾದ್ರೂ ನಮ್ಮ ಆಪ್ತರು ಕರೆದ್ರೆ ಹೋಗಲೇಬೇಕಾಗತ್ತೆ, ನಾಳೆ ಕೂಡ ಆಸಿಫ್ ಸೇಠ್ ಕರೀತಾರೆ, ಅಲ್ಲಿಯೂ ಕೂಡ ನಾನು ಹೋಗ್ತೇನೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಿರುವಂತದ್ದು. ಯಾವುದೇ ರೀತಿಯಾದ ಗೊಂದಲಗಳು ಇಲ್ಲ ಅನ್ನೋ ಒಂದು ಮಾಹಿತಿಯನ್ನ ಹೇಳಿದ್ರು ಕೂಡ ಇಲ್ಲಿ ಒಳಗೊಳಗೆ ಮುಸುಕಿನ ಗುದ್ದಾಟ ಕೂಡ ಇರುವಂತದ್ದು. ಅಶ್ವಿನಿ, ರೈಟ್ ಮೈಲಾರಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಫಿರೋಜ್ ಮನೆಯಲ್ಲಿ ಔತಣಕೂಟ ಆಯ್ತು. ಸಿಎಂ ಬಣದವರೆಲ್ಲರೂ ಕೂಡ ಇದ್ರು. ಆ ಸಂದರ್ಭದಲ್ಲಿ ಡಿಕೆಶಿ ಅವರನ್ನ ಇನ್ವೈಟ್ ಮಾಡಿದ್ದೀವಿ, ಆದ್ರೆ ಅವ್ರಿಗೆ ಬೇರೆ ಕಾರ್ಯಕ್ರಮ ಇತ್ತು, ಬಂದಿಲ್ಲ ಅನ್ನುವಂಥದ್ದನ್ನ ಸಮರ್ಥನೆ ಮಾಡಿಕೊಂಡ್ರು, ಹೇಳ್ಕೊಂಡ್ರಾದ್ರೂ ಕೂಡ ಈ ಬಾರಿ ಯಾವುದೇ ಸಿಎಂ ಬಣದ ನಾಯಕರಿಗೆ ಇನ್ವೈಟ್ ಮಾಡಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಡಿಕೆಶಿ ಅವರ ಆಪ್ತರ ಮನೆಯಲ್ಲಿ ನಡೆದಿರುವಂತಹ ಔತಣಕೂಟ, ಅದರ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದೀವಿ. ನಿನ್ನೆ ರಾತ್ರಿ ಡಿನ್ನರ್ ಮೀಟಿಂಗ್ ಒಂದು ನಡೆದಿದೆ. ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೈಲಾರಿ, ಗಮನಿಸ್ತಾ ಇದೀವಿ, ಮೊನ್ನೆ ಒಂದು ಔತಣಕೂಟ, ಅದಕ್ಕೆ ಕೌಂಟರ್ ಅನ್ನುವಂತ ರೀತಿಯಲ್ಲಿ ಈ ಔತಣಕೂಟ ಆಯೋಜನೆ ಆಯ್ತಾ ಅನ್ನುವಂತ ಪ್ರಶ್ನೆಗಳು ಈಗ ಹರಿದಾಡ್ತಾ ಇರೋದು. ಅದರ ಜೊತೆಯಲ್ಲಿ ಹೈಕಮಾಂಡ್ ಕೊಟ್ಟಂತ ಸೂಚನೆಯ ನಂತರದಲ್ಲೂ ಕೂಡ ಈ ಕುರುಕ್ಷೇತ್ರ ಮುಂದುವರಿಯುತ್ತೆ ಅನ್ನೋದಾದ್ರೆ ಮುಂದೆ ಎಲ್ಲಿ ಹೋಗುತ್ತೆ ಅನ್ನುವಂತ ಪ್ರಶ್ನೆಯೂ ಕೂಡ ಈಗ ಸದ್ಯಕ್ಕಿದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮೈಲಾರಿ.
ಹೌದು ಅಶ್ವಿನಿ, ಪ್ರಮುಖವಾಗಿ ಹೈಕಮಾಂಡ್ ಕಟ್ಟಪ್ಪನೆ ಮತ್ತು ಒಗ್ಗಟ್ಟಿನ ಮಂತ್ರದ ಹೊರತಾಗಿಯೂ ಕೂಡ ಇಲ್ಲಿ ಬಣ ಬಡದಾಟ ಮುಂದುವರಿತಿರುವಂತದ್ದು. ಒಂದು ಕಡೆ ಸಿಎಂ ಅವರು ಡಿಕೆ ಏನು ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾರೆ, ಮತ್ತೊಂದು ಕಡೆ ಇಲ್ಲಿ ಡಿಕೆ ಶಿವಕುಮಾರ್ ಕೂಡ ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಮೊದಲ ಬಾರಿಗೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರಾಗಿರುವಂತಹ ಫಿರೋಜ್ ಸೇಠ್ ಅವರ ಮನೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಆಗುತ್ತೆ. ಆ ಒಂದು ಮೀಟಿಂಗ್ ನಲ್ಲಿ ಅಹಿಂದ ವರ್ಗಕ್ಕೆ ಸೇರಿದವರು ಎಲ್ಲರೂ ಕೂಡ ಆ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಇರ್ಬೋದು, ಕೆಜೆ ಜಾರ್ಜ್ ಇರ್ಬೋದು, ಜಮೀರ್ ಖಾನ್ ಇರ್ಬೋದು, ಮತ್ತು ಏನು ಈ ಒಂದು ಸಿದ್ದರಾಮಯ್ಯ ಬಣವನ್ನ ಏನು ಒಪ್ಕೊಳ್ತಾರೆ ಆ ಒಂದು ಶಾಸಕರು ಮಂತ್ರಿಗಳೇ ಆ ಒಂದು ಡಿನ್ನರ್ ನಲ್ಲಿ ಅವಕಾಶವನ್ನ ಕೊಡಲಾಗಿತ್ತು ಮತ್ತು ಅಲ್ಲಿ ಅವರಿಗೆ ಏನು ಆಮಂತ್ರಣವನ್ನು ಕೊಡಲಾಗಿತ್ತು. ಅವರಿಗೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ ಈಗ ಡಿಕೆಶಿ ಅವರು ಮುಂದಾದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಯಾಕೆಂದ್ರೆ ನಿನ್ನೆ ಅವರು ಡಿಕೆಶಿ ಅವರ ಆಪ್ತರಾಗಿರುವಂತಹ ಖ್ಯಾತ ಉದ್ಯಮಿ ಪ್ರವೀಣ್ ದೊಡ್ಡಣ್ಣವರವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಆಗತ್ತೆ. ಅಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯ ಬಣದ ಶಾಸಕರು ಇರ್ಬೋದು, ಮಂತ್ರಿಗಳಿಗೆ ಆಮಂತ್ರಣ ಕೊಟ್ಟಿಲ್ಲ ಮತ್ತು ಡಿಕೆಶಿ ಏನು ಆಪ್ತರಾಗಿರುವಂತಹ ಬಹುತೇಕ ಸಚಿವರು ಇರ್ಬೋದು, ಶಾಸಕರು ಮತ್ತು ಡಿಕೆಶಿಯನ್ನು ಒಪ್ಕೊಳ್ಳುವಂತ ಆಪ್ತರಿಗೆ ಮಾತ್ರ ಅಲ್ಲಿ ಆಮಂತ್ರಣ ಕೊಟ್ಟಿರುವಂತದ್ದು. ಕಳೆದ ಏನು ಮಧ್ಯರಾತ್ರಿ ಕೂಡ ಅಲ್ಲಿ ಡಿನ್ನರ್ ಪಾರ್ಟಿ ನಡೆಯುತ್ತೆ. ಆ ಒಂದು ಪ್ರಮುಖವಾಗಿ ಆ ಒಂದು ಸಭೆಯಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಪದೇ ಪದೇಯಾಗಿ ಯತೀಂದ್ರ ಅವರು ಹೇಳಿಕೆಯನ್ನ ಕೊಡ್ತಿರುವಂತದ್ದು, ನಾಯಕತ್ವ ಬದಲಾವಣೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡಿದ್ರು. ಜೊತೆಗೆ ತಮ್ಮ ಸಂಖ್ಯಾಬಲವನ್ನ ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಡಿಕೆಶಿ ಅವರು ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಯಾಕೆಂದ್ರೆ ಸಿಎಂ ಸಿದ್ದರಾಮಯ್ಯನವರು ಅಹಿಂದ ಅಸ್ತ್ರವನ್ನ ಪ್ರಯೋಗಿಸಿ ಇಲ್ಲಿ ತಮ್ಮ ತಾಕತ್ ಏನಿದೆ ಅನ್ನೋದನ್ನ ತೋರಿಸೋದಕ್ಕೆ ಹೈಕಮಾಂಡ್ಗೆ ಏನು ಮುಂದಾಗಿರುವಂತದ್ದು. ಆದ್ರೆ ಈಗ ಅವರಿಗೆ ಕೌಂಟರ್ ಕೊಡುವಂತ ಕೆಲಸವನ್ನ ಡಿಕೆಶಿ ಅವರು ಏನು ಮಾಡ್ತಿರುವಂತದ್ದು. ಪ್ರಮುಖವಾಗಿ ನಂಬರ್ ಗೇಮ್ ಅನ್ನ ಹೆಚ್ಚಿಸುವಂತ ಕೆಲಸಕ್ಕೆ ಏನು ಡಿಕೆ ಶಿವಕುಮಾರ್ ಅವರು ಕೈ ಹಾಕಿದ್ದಾರೆ. ಆ ನಿಟ್ಟಿನಲ್ಲಿ ಡಿಕೆ ಸುರೇಶ್ ಅವರು ಈ ಒಂದು ಡಿನ್ನರ್ ಮೀಟಿಂಗ್ ಅನ್ನ ತಮ್ಮ ಆಪ್ತರ ಮೂಲಕ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಈ ಏನು ರಾಜಕೀಯ ಗೊಂದಲಗಳಿದ್ದಾವೆ ಇದು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ಕೂಡ ನೋಡ್ಬೇಕಿರುವಂತದ್ದು. ಈಗಷ್ಟೇ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟರು, ಯಾವುದೇ ಕಾರಣಕ್ಕೂ ನಾವು ಔತಣ ಕೂಟವನ್ನ ಕೊಟ್ಟಿಲ್ಲ, ಯಾರಾದ್ರೂ ನಮ್ಮ ಆಪ್ತರು ಕರೆದ್ರೆ ಹೋಗ್ಲೇಬೇಕಾಗತ್ತೆ, ನಾಳೆ ಕೂಡ ಆಸಿಫ್ ಸೇಠ್ ಕರೀತಾರೆ ಅಲ್ಲಿಯೂ ಕೂಡ ನಾನು ಹೋಗ್ತೇನೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಿರುವಂತದ್ದು. ಯಾವುದೇ ರೀತಿಯಾದ ಗೊಂದಲಗಳು ಇಲ್ಲ ಅನ್ನೋ ಒಂದು ಮಾಹಿತಿಯನ್ನ ಹೇಳಿದ್ರು ಕೂಡ ಇಲ್ಲಿ ಒಳಗೊಳಗೆ ಮುಸುಕಿನ ಗುದ್ದಾಟ ಕೂಡ ಇರುವಂತದ್ದು. ಅಶ್ವಿನಿ, ರೈಟ್ ಮೈಲಾರಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಫಿರೋಜ್ ಮನೆಯಲ್ಲಿ ಔತಣ ಕೂಟ ಆಯ್ತು, ಸಿಎಂ ಬಣದವರೆಲ್ಲರೂ ಕೂಡ ಇದ್ರು. ಆ ಸಂದರ್ಭದಲ್ಲಿ ಡಿಕೆಶಿ ಅವರನ್ನ ಇನ್ವೈಟ್ ಮಾಡಿದ್ದೀವಿ, ಆದ್ರೆ ಅವ್ರಿಗೆ ಬೇರೆ ಕಾರ್ಯಕ್ರಮ ಇತ್ತು, ಬಂದಿಲ್ಲ ಅನ್ನುವಂಥದ್ದನ್ನ ಸಮರ್ಥನೆ ಮಾಡಿಕೊಂಡ್ರು, ಹೇಳ್ಕೊಂಡ್ರಾದ್ರೂ ಕೂಡ ಈ ಬಾರಿ ಯಾವುದೇ ಸಿಎಂ ಬಣದ ನಾಯಕರಿಗೆ ಇನ್ವೈಟ್ ಮಾಡಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಡಿಕೆಶಿ ಅವರ ಆಪ್ತರ ಮನೆಯಲ್ಲಿ ನಡೆದಿರುವಂತಹ ಔತಣ ಕೂಟ, ಅದರ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದೀವಿ. ನಿನ್ನೆ ರಾತ್ರಿ ಡಿನ್ನರ್ ಮೀಟಿಂಗ್ ಒಂದು ನಡೆದಿದೆ. ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೈಲಾರಿ, ಗಮನಿಸ್ತಾ ಇದೀವಿ, ಮೊನ್ನೆ ಒಂದು ಔತಣ ಕೂಟ, ಅದಕ್ಕೆ ಕೌಂಟರ್ ಅನ್ನುವಂತ ರೀತಿಯಲ್ಲಿ ಈ ಔತಣ ಕೂಟ ಆಯೋಜನೆ ಆಯ್ತಾ ಅನ್ನುವಂತ ಪ್ರಶ್ನೆಗಳು ಈಗ ಹರಿದಾಡ್ತಾ ಇರೋದು. ಅದರ ಜೊತೆಯಲ್ಲಿ ಹೈಕಮಾಂಡ್ ಕೊಟ್ಟಂತ ಸೂಚನೆಯ ನಂತರದಲ್ಲೂ ಕೂಡ ಈ ಕುರುಕ್ಷೇತ್ರ ಮುಂದುವರಿಯುತ್ತೆ ಅನ್ನೋದಾದ್ರೆ ಮುಂದೆ ಎಲ್ಲಿ ಹೋಗುತ್ತೆ ಅನ್ನುವಂತ ಪ್ರಶ್ನೆಯೂ ಕೂಡ ಈಗ ಸದ್ಯಕ್ಕಿದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮೈಲಾರಿ. ಹೌದು ಅಶ್ವಿನಿ, ಪ್ರಮುಖವಾಗಿ ಹೈಕಮಾಂಡ್ ಕಟ್ಟಪ್ಪನೆ ಮತ್ತು ಒಗ್ಗಟ್ಟಿನ ಮಂತ್ರದ ಹೊರತಾಗಿಯೂ ಕೂಡ ಇಲ್ಲಿ ಬಣ ಬಡದಾಟ ಮುಂದುವರಿತಿರುವಂತದ್ದು. ಒಂದು ಕಡೆ ಸಿಎಂ ಅವರು ಡಿಕೆ ಏನು ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾರೆ, ಮತ್ತೊಂದು ಕಡೆ ಇಲ್ಲಿ ಡಿಕೆ ಶಿವಕುಮಾರ್ ಕೂಡ ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಮೊದಲ ಬಾರಿಗೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರಾಗಿರುವಂತಹ ಫಿರೋಜ್ ಸೇಠ್ ಅವರ ಮನೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಆಗುತ್ತೆ. ಆ ಒಂದು ಮೀಟಿಂಗ್ ನಲ್ಲಿ ಅಹಿಂದ ವರ್ಗಕ್ಕೆ ಸೇರಿದವರು ಎಲ್ಲರೂ ಕೂಡ ಆ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಇರ್ಬೋದು, ಕೆಜೆ ಜಾರ್ಜ್ ಇರ್ಬೋದು, ಜಮೀರ್ ಖಾನ್ ಇರ್ಬೋದು, ಮತ್ತು ಏನು ಈ ಒಂದು ಸಿದ್ದರಾಮಯ್ಯ ಬಣವನ್ನ ಏನು ಒಪ್ಕೊಳ್ತಾರೆ ಆ ಒಂದು ಶಾಸಕರು ಮಂತ್ರಿಗಳೇ ಆ ಒಂದು ಡಿನ್ನರ್ ನಲ್ಲಿ ಅವಕಾಶವನ್ನ ಕೊಡಲಾಗಿತ್ತು ಮತ್ತು ಅಲ್ಲಿ ಅವರಿಗೆ ಏನು ಆಮಂತ್ರಣವನ್ನು ಕೊಡಲಾಗಿತ್ತು. ಅವರಿಗೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ ಈಗ
ಡಿಕೆಶಿ ಅವರು ಮುಂದಾದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಯಾಕೆಂದ್ರೆ ನಿನ್ನೆ ಅವರು ಡಿಕೆಶಿ ಅವರ ಆಪ್ತರಾಗಿರುವಂತ ಖ್ಯಾತ ಉದ್ಯಮಿ ಪ್ರವೀಣ್ ದೊಡ್ಡಣ್ಣವರವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಆಗತ್ತೆ. ಅಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯ ಬಣದ ಶಾಸಕರು ಇರ್ಬೋದು, ಮಂತ್ರಿಗಳಿಗೆ ಆಮಂತ್ರಣ ಕೊಟ್ಟಿಲ್ಲ ಮತ್ತು ಡಿಕೆಶಿ ಏನು ಆಪ್ತರಾಗಿರುವಂತಹ ಬಹುತೇಕ ಸಚಿವರು ಇರ್ಬೋದು, ಶಾಸಕರು ಮತ್ತು ಡಿಕೆಶಿಯನ್ನು ಒಪ್ಕೊಳ್ಳುವಂತ ಆಪ್ತರಿಗೆ ಮಾತ್ರ ಅಲ್ಲಿ ಆಮಂತ್ರಣ ಕೊಟ್ಟಿರುವಂತದ್ದು. ಕಳೆದ ಏನು ಮಧ್ಯರಾತ್ರಿ ಕೂಡ ಅಲ್ಲಿ ಡಿನ್ನರ್ ಪಾರ್ಟಿ ನಡೆಯುತ್ತೆ. ಆ ಒಂದು ಪ್ರಮುಖವಾಗಿ ಆ ಒಂದು ಸಭೆಯಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಪದೇ ಪದೇಯಾಗಿ ಯತೀಂದ್ರ ಅವರು ಹೇಳಿಕೆಯನ್ನ ಕೊಡ್ತಿರುವಂತದ್ದು, ನಾಯಕತ್ವ ಬದಲಾವಣೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡಿದ್ರು. ಜೊತೆಗೆ ತಮ್ಮ ಸಂಖ್ಯಾಬಲವನ್ನ ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಡಿಕೆಶಿ ಅವರು ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಯಾಕೆಂದ್ರೆ ಸಿಎಂ ಸಿದ್ದರಾಮಯ್ಯನವರು ಐಂದ ಅಸ್ತ್ರವನ್ನ ಪ್ರಯೋಗಿಸಿ ಇಲ್ಲಿ ತಮ್ಮ ತಾಕತ್ ಏನಿದೆ ಅನ್ನೋದನ್ನ ತೋರಿಸೋದಕ್ಕೆ ಹೈಕಮಾಂಡ್ಗೆ ಏನು ಮುಂದಾಗಿರುವಂತದ್ದು. ಆದ್ರೆ ಈಗ ಅವರಿಗೆ ಕೌಂಟರ್ ಕೊಡುವಂತ ಕೆಲಸವನ್ನ ಡಿಕೆಶಿ ಅವರು ಏನು ಮಾಡ್ತಿರುವಂತದ್ದು. ಪ್ರಮುಖವಾಗಿ ನಂಬರ್ ಗೇಮ್ ಅನ್ನ ಹೆಚ್ಚಿಸುವಂತ ಕೆಲಸಕ್ಕೆ ಏನು ಡಿಕೆ ಶಿವಕುಮಾರ್ ಅವರು ಕೈ ಹಾಕಿದ್ದಾರೆ. ಆ ನಿಟ್ಟಿನಲ್ಲಿ ಡಿಕೆ ಸುರೇಶ್ ಅವರು ಈ ಒಂದು ಡಿನ್ನರ್ ಮೀಟಿಂಗ್ ಅನ್ನ ತಮ್ಮ ಆಪ್ತರ ಮೂಲಕ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಈ ಏನು ರಾಜಕೀಯ ಗೊಂದಲಗಳಿದ್ದಾವೆ, ಇದು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ಕೂಡ ನೋಡ್ಬೇಕಿರುವಂತದ್ದು. ಈಗಷ್ಟೇ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟರು, ಯಾವುದೇ ಕಾರಣಕ್ಕೂ ನಾವು ಔತಣ ಕೂಟವನ್ನ ಕೊಟ್ಟಿಲ್ಲ, ಯಾರಾದ್ರೂ ನಮ್ಮ ಆಪ್ತರು ಕರೆದ್ರೆ ಹೋಗ್ಲೇಬೇಕಾಗತ್ತೆ, ನಾಳೆ ಕೂಡ ಆಸಿಫ್ ಸೇಠ್ ಕರೀತಾರೆ, ಅಲ್ಲಿಯೂ ಕೂಡ ನಾನು ಹೋಗ್ತೇನೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಿರುವಂತದ್ದು. ಯಾವುದೇ ರೀತಿಯಾದ ಗೊಂದಲಗಳು ಇಲ್ಲ ಅನ್ನೋ ಒಂದು ಮಾಹಿತಿಯನ್ನ ಹೇಳಿದ್ರು ಕೂಡ ಇಲ್ಲಿ ಒಳಗೊಳಗೆ ಮುಸುಕಿನ ಗುದ್ದಾಟ ಕೂಡ ಇರುವಂತದ್ದು. ಅಶ್ವಿನಿ, ರೈಟ್ ಮೈಲಾರಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.